ಮನುಜ ಜನ್ಮದ ಆಶೆ ಹಳೆಯ ದೋಣಿಯೊಂದರ ಮೇಲೆ ಮಾನವನು ಚಲಿಸುತ್ತಿದ್ದ. ಸಮುದ್ರದ ಮಧ್ಯೆ ತೀವ್ರ ಬಿರುಗಾಳಿ ಬಂದು ದೋಣಿಯನ್ನು ಹತ್ತಿಕ್ಕಿತು. ಬದುಕಲು ಮನುಷ್ಯನು ಎಲ್ಲ ಪ್ರಯತ್ನ ಮಾಡಿದರೂ ವಿಫಲನಾದ. ದೋಣಿ ಮುಳುಗಿದ ಬಳಿಕ ಅವನು ಬೇರೆ ಜಗತ್ತಿಗೆ ಪ್ರವೇಶಿಸಿರಬಹುದು ಎಂದು ಎಚ್ಚರವಾದ. ಅಲ್ಲಿ ಜೀವನವೇ ವಿಭಿನ್ನವಾಗಿತ್ತು. ಬಟ್ಟೆಗಳಿಲ್ಲ, ಆಧುನಿಕ ಸಾಧನಗಳಿಲ್ಲ, ಆದರೆ ಎಲ್ಲೆಲ್ಲೂ ಶಾಂತಿ, ಸಹಾನುಭೂತಿ ಮತ್ತು ಪ್ರೀತಿಯ ಆಸುವಾಸು. ಆ ಜಗತ್ತಿನಲ್ಲಿ ಜನರು ನಿಸ್ವಾರ್ಥರಾಗಿದ್ದರು. ಪ್ರತಿ ಜೀವಿಯು ಒಂದೇ ಬಗೆಯ ಬದುಕನ್ನು ಬದುಕುತ್ತಿತ್ತು. ಮಾನವನು ಅಲ್ಲಿ ತನ್ನ ಸ್ವಾರ್ಥ, ಅಹಂಕಾರಗಳಿಂದ ಮುಕ್ತನಾದ. ನಮ್ಮ ಜಗತ್ತಿನಲ್ಲಿದ್ದ ಪೈಪೋಟಿ, ಆಟ ಮತ್ತು ನಿರ್ಲಕ್ಷ್ಯಗಳ ಮಹತ್ವವನ್ನು ಅವನು ಅರ್ಥ ಮಾಡಿಕೊಂಡ. ಆ ಜಗತ್ತು ಹೇಗೆ ಸೃಷ್ಟಿಯಂತೆ ಶುದ್ಧವಾಗಿದೆ ಎಂಬುದರಲ್ಲೂ ಅವನಿಗೆ ಬೋಧನೆಯಾದ. ಅಲ್ಲಿಂದ ಮರಳಿದ ತನ್ನ ಜಗತ್ತಿಗೆ ಬರುವ ಸಮಯ ಬಂದಾಗ ಮಾನವನು ಹೊಸ ಆಶಯ, ಉತ್ಸಾಹ ಮತ್ತು ಆದರ್ಶಗಳೊಂದಿಗೆ ಮುಂದುವರಿಯುತ್ತಾನೆ. ಈ ಕಥೆ ಬದುಕಿನ ಪ್ರಾಮುಖ್ಯತೆಯನ್ನು ಮತ್ತು ಬದಲಾವಣೆಗೆ ಅಗತ್ಯವಿರುವ ಮನೋಸ್ಥಿತಿಯೊಂದಿಗೆ ಮಾನವನ ಜೀವನದ ಯಶಸ್ಸಿನ ನೋಟವನ್ನು ತೋರಿಸುತ್ತದೆ.